ರಾಶಿಕಾ ಶೆಟ್ಟಿ ಮತ್ತು ಕಾರ್ತಿಕ್ ಮಹೇಶ್ ಇಬ್ರು ಕೂಡ ಪ್ರೀತಿ ಮಾಡ್ತಾ ಇದ್ರು. ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿದ್ರು. ಮೈಸೂರಿನಲ್ಲಿ ಇಬ್ಬರಿಗೆ ಪ್ರೀತಿ ಹುಟ್ಟಿತ್ತು ಅನ್ನೋದು ಈ ಹಿಂದೆ ಕೂಡ ಕಾರ್ತಿಕ್ ಬಿಗ್ ಬಾಸ್ಗೆ ಬಂದಾಗ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು. ಕಾರ್ತಿಕ್ಗೆ ಹೊರಗಡೆ ಗರ್ಲ್ ಫ್ರೆಂಡ್ ಇದ್ದಾರೆ, ಅವ್ರ ಹೆಸರು ರಾಶಿಕಾ ಅಂತ ಒಂದಷ್ಟು ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಅದಲ್ಲದೆ ರಾಶಿಕಾ ಆಗ ಕಾರ್ತಿಕ್ ಬಗ್ಗೆ ವೋಟ್ ಹಾಕಿ ಕಾರ್ತಿಕ್ನ ಗೆಲ್ಲಿಸಿ ಅಂತ ಅಭಿಯಾನವನ್ನು ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಮುಖಾಂತರವಾಗಿ, ಫೇಸ್ಬುಕ್ ಮುಖಾಂತರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಮಾಡ್ತಾ ಇದ್ರು. ಸೊ ರಾಶಿಕಾ ಮತ್ತು ಮಹೇಶ್ ಇಬ್ರು ಕೂಡ ಪ್ರೀತಿಯಲ್ಲಿ ಬಿದ್ದಿದ್ದು ಸ್ನೇಹಿತರಿಗೂ ಆಪ್ತರಿಗೂ ಗೊತ್ತು ಅಂತ ಹೇಳಲಾಗ್ತಾ ಇತ್ತು. ಈ ಹಿಂದೆ ಕಾರ್ತಿಕ್ ಬಿಗ್ ಬಾಸ್ನಲ್ಲಿ ಇದ್ದಾಗ ವಿನಯ್ ಅವರ ಹೆಂಡತಿ ಬಂದಾಗ ಹೊರಗಡೆ ನನ್ನ ಹುಡುಗಿ ಹೇಗಿದ್ದಾರೆ ಅಂತ ಕೇಳಿದ್ದು ಉಂಟು. ಅವರು ಎಲ್ಲನೂ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದು ಉಂಟು. ಆಗ ಗರ್ಲ್ ಫ್ರೆಂಡ್ ಇದ್ದಾರೆ ಅನ್ನೋದು ಕನ್ಫರ್ಮ್ ಕೂಡ ಆಗಿತ್ತು. ಆದರೆ ಅದಾದಮೇಲೆ ಅಂದರೆ ಬಿಗ್ ಬಾಸ್ನಿಂದ ಕಾರ್ತಿಕ್ ಮಹೇಶ್ ಹೊರಗಡೆ ಬಂದಮೇಲೆ ಇವರಿಬ್ಬರ ಲವ್ ಬ್ರೇಕಪ್ ಆಗಿತ್ತು. ಇಬ್ಬರ ಪ್ರೀತಿ ಕಿತ್ತು ಹೋಗಿತ್ತು ಅನ್ನುವಂಥ ಸುದ್ದಿಗಳು ಕೂಡ ವೈರಲ್ ಆಗಿತ್ತು. ಆದರೆ ರಾಶಿಕಾ ಈಗ ಬಿಗ್ ಬಾಸ್ನಲ್ಲಿ ಕಾರ್ತಿಕ್ ಮಹೇಶ್ ಮೇಲೆ ರಿವೆಂಜ್ ತೀರಿಸ್ಕೊಳ್ತಿದ್ದಾರೆ, ಅದಕ್ಕೆ ಈ ಎಲ್ಲ ನಾಟಕವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅಷ್ಟಕ್ಕೂ ರಿವೆಂಜ್ ಏನು, ಇಬ್ಬರ ನಡುವೆ ಆಗಿದ್ದೇನು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಈ ಹಿಂದೆ ಬಿಗ್ ಬಾಸ್ ಸೀಸನಲ್ಲಿ ಕಾರ್ತಿಕ್ ಮತ್ತು ಸಂಗೀತ ಇಬ್ರು ತುಂಬ ಆಪ್ತರಾಗಿದ್ರು, ತುಂಬ ಕ್ಲೋಸ್ ಆಗಿದ್ರು. ಈಗ ಸೂರಜ್ ಮತ್ತು ರಾಶಿಕಾ ಹೇಗಿದ್ದರೋ ಅದೇ ರೀತಿಯಾಗಿ ಸಂಗೀತ ಮತ್ತು ಕಾರ್ತಿಕ್ ಇದ್ರು. ಇವರಿಬ್ರದ್ದು ಗುಡ್ ಪೇರು, ಲವ್, ಇನ್ನೊಂದು ಮತ್ತೊಂದು ಅಂತ ತುಂಬ ಚರ್ಚೆಗಳಾಗಿತ್ತು. ತುಂಬ ರೊಮ್ಯಾಂಟಿಕ್ ಆಗಿ, ತುಂಬ ಕ್ಲೋಸ್ ಆಗಿ ಸಂಗೀತ ಜೊತೆಗೆ ಕಾರ್ತಿಕ್ ಇದ್ರು. ಆದರೆ ಕಾರ್ತಿಕ್ಕಿಗೆ ಹೊರಗಡೆ ರಾಶಿಕಾ ಅನ್ನುವಂಥ ಮುದ್ದಾದ ಹುಡುಗಿ ಲವರ್ ಇದ್ರೂ ಕೂಡ ಬಿಗ್ ಬಾಸ್ನಲ್ಲಿ ಬಂದು ಸಂಗೀತ ಜೊತೆಗೆ ಫ್ಲರ್ಟ್ ಮಾಡ್ತಾ ಇದ್ರು. ಸಂಗೀತ ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಿದ್ರು ಇದನ್ನ ಅಂತ ಸ್ವಲ್ಪ ದಿನಗಳ ಕಾಲ ಹೇಳ್ತಾ ಇದ್ರು. ಇವರಿಬ್ಬರ ನಡವಳಿಕೆ, ಹಾವ ಭಾವ, ಇವರಿಬ್ರು ಲವ್ವರ್ಸು, ಪ್ರೀತಿ ಮಾಡ್ತಾರೆ, ಹೊರಗಡೆ ಬಂದ್ಮೇಲೂ ಕೂಡ ಈ ಪ್ರೀತಿ ಮುಂದುವರಿಯುತ್ತೆ ಅನ್ನೋ ರೀತಿಯಲ್ಲಿಯೇ ಇತ್ತು. ಇದು ರಾಶಿಕಾಗೆ ತುಂಬಾನೇ ಹರ್ಟ್ ಆಗಿತ್ತಂತೆ. ಯಾಕೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಗೆ ಬರೋದಕ್ಕಿಂತ ಮುಂಚಿತವಾಗಿ ಕಾರ್ತಿಕ್ ಮತ್ತು ರಾಶಿಕಾ ಇಬ್ರು ಸ್ನೇಹಿತರಾಗಿದ್ರು. ಅದಾದ್ಮೇಲೆ ಪ್ರೀತಿ ಮಾಡ್ತಾ ಇದ್ರು. ಕಾರ್ತಿಕ್ ಬಿಗ್ ಬಾಸ್ನಲ್ಲಿ ಗೆಲ್ಲಬೇಕು ಅಂತ ರಾಶಿಕಾ ಹೊರಗಡೆ ಅಭಿಯಾನವನ್ನು ಮಾಡ್ತಾ ಇದ್ರು, ವೋಟ್ ಕೇಳ್ತಾ ಇದ್ರು. ಆದರೆ ಕಾರ್ತಿಕ್ ಒಳಗಡೆ ತನಗೊಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ ಅನ್ನೋದನ್ನು ಕೂಡ ಮರೆತು TRPಗೋಸ್ಕರನೋ ಅಥವಾ ಅಲ್ಲಿ ಹೋದ್ಮೇಲೆ ವ್ಯಾಮೋಹವೋ ಗೊತ್ತಿಲ್ಲ, ಸಂಗೀತ ಜೊತೆಗೆ ತೀರಾ ಆಪ್ತರಾಗಿದ್ದು ತುಂಬಾನೇ ಬೇಜಾರಾಗಿತ್ತಂತೆ ರಾಶಿಕಾಗೆ. ಆ ಕಾರಣಕ್ಕಾಗಿ ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕಾದ್ರೇನೆ ರಾಶಿಕಾ ಅವರು ಬ್ರೇಕಪ್ ಮಾಡ್ಕೊಂಡಿದ್ರಂತೆ. ರಾಶಿಕಾಗೆ ಇದು ತುಂಬಾನೇ ಹರ್ಟ್ ಆಗಿತ್ತಂತೆ. ಗರ್ಲ್ ಫ್ರೆಂಡ್ ಅಂತ ನಾನು ಇದ್ರೂ ಕೂಡ ಕಾರ್ತಿಕ್ ಒಳಗಡೆ ಹೋಗಿ ಈ ರೀತಿಯಾಗಿ ಮಾಡ್ತಾ ಇರೋದು, ನನ್ನನ್ನೇ ಮರ್ತಿರೋದು ನಿಜವಾಗ್ಲೂ ಕೂಡ ಸರಿ ಅನಿಸ್ತಾ ಇಲ್ಲ. ಬೇರೆ ಹುಡುಗಿಯರು ಸಿಕ್ಕಿದಾಗ ನನ್ನನ್ನು ಮರೆತು ಬಿಡ್ತಾನೆ ಅಂತಂದರೆ ಹೇಗೆ ಅಂತ ಬ್ರೇಕಪ್ ಮಾಡ್ಕೊಂಡಿದ್ರಂತೆ. ಕಾರ್ತಿಕ್ ಹೊರಗಡೆ ಹೋದ್ಮೇಲೆ ರಾಶಿಕನ್ನ ನೋಡುವ ಪ್ರಯತ್ನ, ಮಾತನಾಡುವ ಪ್ರಯತ್ನ ಮಾಡಿದ್ರೂ ಕೂಡ ಅದು ವರ್ಕೌಟ್ ಆಗಿರಲಿಲ್ಲ. ರಾಶಿಕಾ ದೂರ ಉಳ್ಕೊಂಡ್ರಂತೆ. ಸೊ ಅದಾದ ನಂತರ ರಾಶಿಕಾ ಅವರು ಸಿಂಗಲ್ ಆಗಿದ್ರು. ಆದರೆ ಕಾರ್ತಿಕ್ ಮಾತ್ರ ನಮ್ರತಾ ಹಿಂದೆ ಬಿದ್ದಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ಸೊ ಈ ಜಿದ್ದನ್ನು, ಈ ಹಠವನ್ನು ತೀರಿಸ್ಕೊಳ್ಳೋದಕ್ಕೆ, ಹೊಟ್ಟೆ ಉರ್ಸೋಕೆ ಅಂತಾನೆ ರಾಶಿಕಾ ಬಿಗ್ ಬಾಸ್ ಮನೆಯಲ್ಲಿ ಯಾರನ್ನಾರು ಫ್ರೆಂಡ್ ಮಾಡ್ಕೋಬೇಕು ಅಂತಾನೆ ಬಂದಿದ್ರು. ಬರ್ತಾ ಇದ್ದ ಹಾಗೇನೆ ಅಲ್ಲಿರುವ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಒಬ್ಬರ ಜೊತೆಗೆ ಕ್ಲೋಸ್ ಆದ್ರು. ಅವ್ರ ಜೊತೆಗೆ ಮೂವ್ ಮಾಡೋದಕ್ಕೆ ಶುರು ಮಾಡಿದ್ರು. ಆದರೆ ಸೂರಜ್ ಬಂದ್ಮೇಲೆ ಕಂಪ್ಲೀಟ್ ಆಗಿ ಸೂರಜ್ ಹಿಂದೆ ತಿರುಗೋಕೆ ಶುರು ಮಾಡಿದ್ರು. ಸೂರಜ್ ಕೂತಲ್ಲಿ, ಸೂರಜ್ ನಿಂತಲ್ಲಿ, ಸೂರಜ್ ಹೋದಲ್ಲಿ ಬಂದಲ್ಲಿ ಇಬ್ರು ಎಷ್ಟೋ ವರ್ಷದ ಲವ್ವರ್ಸ್ ಏನೋ, ಸ್ನೇಹಿತರೇನೋ ಅನ್ನುವಷ್ಟರ ಮಟ್ಟಿಗೆ ಇವರ ನಡುವೆ ಆಪ್ತತೆ ಬೆಳೀತು. ಇದನ್ನು ನೋಡಿ ತುಂಬಾ ಜನ ಇದೆಲ್ಲವೂ ಫೇಕು, ಅದು ಹೆಂಗೆ ಸಾಧ್ಯ ಆಗುತ್ತೆ, ನಿನ್ನೆ ಮೊನ್ನೆ ಬಂದವ್ರ ಜೊತೆಗೆ ಲವ್ ಹೆಂಗಾಗತ್ತೆ, ಪ್ರೀತಿ ಹೆಂಗಾಗತ್ತೆ, ತಪ್ಕೊಳಕ್ಕೆ ಹೇಗೆ ಮನ್ಸು ಬರುತ್ತೆ, ಮುತ್ಕೊಳಕ್ಕೆ ಹೆಂಗೆ ಮನ್ಸು ಬರುತ್ತೆ ಅಂತ ತುಂಬ ಜನ ಹೇಳಿದ್ದುಂಟು. TRPಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ರಾಶಿಕಾ ಅಂತ ಕೂಡ ಹೇಳಿದ್ದುಂಟು. ಜೊಲ್ಲಿ ಅಂತ ಕಮೆಂಟ್ ಮಾಡಿದ್ದು ಕೂಡ ಉಂಟು. ಕೆಲವರಿಗೆ ಇದು ಇರಿಟೇಷನ್ ಆಗಿದ್ದು ಕೂಡ ಉಂಟು. ಆದರೆ ವಿಷಯ ಏನು ಅಂತಂದರೆ, ಈ ಬಾರಿ ಕಾರ್ತಿಕ್ ಮಹೇಶ್ಗೆ ಉರಿಸಲೇಬೇಕು, ಅವರಿಗೆ ಉರಿಸ್ಬೇಕು ಅಂತಾನೆ ಯಾರು ಒಬ್ಬ ವ್ಯಕ್ತಿಯನ್ನು ಕ್ಲೋಸ್ ಮಾಡ್ಕೋಬೇಕು, ಅವ್ರ ಜೊತೆಗೆ ಫ್ಲರ್ಟ್ ಮಾಡ್ಕೋಬೇಕು, ಲವ್ವಲ್ಲಿ ಬಿದ್ದೋರ್ ಥರ ಮಾಡಬೇಕು ಅಂತ ಸೇಮ್ ಕಾರ್ತಿಕ್ ಏನು ಮಾಡಿದ್ರು ಅದೇ ಕೆಲಸವನ್ನು ಮಾಡಬೇಕು ಅಂತ ರಾಶಿಕಾ ಹಠಕ್ಕೆ ಬಿದ್ದು ಸೂರಜ್ನ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಆದರೆ ಕಾರ್ತಿಕ್ ರಾಶಿಕನ ಮರೆತು ಮೂವ್ ಆಗಿರೋದ್ರಲ್ಲಿ ಡೌಟೇ ಇಲ್ಲ. ಯಾಕೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಸಂಗೀತ ರಾಶಿಕನ ಮರೆತು ಬಿಟ್ಟು ಸಂಗೀತನ ಹಿಂದೆ ಸುತ್ತಿದ್ದು. ಆದರೆ ಸಂಗೀತಂಗೆ ಯಾವಾಗ ಇದೆಲ್ಲವೂ ಫೇಕು, ಇವ್ರು ಡ್ರಾಮಾ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು, ನಮ್ರತಾ ಹಿಂದೆ ಬಿದ್ದರು. ಸೊ ಇದೀಗ ನಮ್ರತಾ ಮತ್ತು ಕಾರ್ತಿಕ್ ಇಬ್ರು ದುಬೈಯಿಂದ ಹಿಡಿದು ಬೇರೆ ಬೇರೆ ದೇಶಗಳಿಗೆ ಒಟ್ಟಿಗೆ ಹೋಗೋದು, ಒಟ್ಟಿಗೆ ಬರೋದು, ಬೇರೆ ಬೇರೆ ಫೋಟೋ ಹಾಕೋದು ಇದೆಲ್ಲವೂ ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ಕಾರ್ತಿಕ್ ಬರ್ತ್ಡೇ ಇದ್ದಾಗ ನಮ್ರತಾ ಒಂದು ರೀತಿಯಲ್ಲಿ ಅನೌನ್ಸ್ಮೆಂಟ್ ರೀತಿಯೇ ಮಾಡಿಬಿಟ್ರು.
ನೋಡೆಯ ಕ್ವಾಟೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೆ ಈ ಹಾಡನ್ನು ಹಾಕ್ಬಿಟ್ಟು ನಾವಿಬ್ಬರು ಲವ್ನಲ್ಲಿದ್ದೀವಿ ಟೂ ವೇನಲ್ಲಿದ್ದೀವಿ ಅನ್ನೋ ರೀತಿಯಲ್ಲಿ ಒಂದು ಹಾಡನ್ನು ಹಾಕಿ ಇವರಿಬ್ಬರ ಕ್ಲೋಸ್ ಆಗಿರುವಂಥ ವಿಡಿಯೋವನ್ನು ಶೇರ್ ಮಾಡಿಕೊಂಡ್ರು. ಅಲ್ಲಿಗೆ ಕಾರ್ತಿಕ್ ಈಗ ರಾಶಿಕಾ ಗುಂಗಲ್ಲೂ ಇಲ್ಲ, ಸಂಗೀತ ಗುಂಗಲ್ಲೂ ಇಲ್ಲ, ನಮ್ರತಾ ಗುಂಗ್ನಲ್ಲಿದ್ದಾರೆ. ನಮ್ರತಾ ಹಿಂದೆ ಬಿದ್ದಿದ್ದಾರೆ. ನಮ್ರತಾ ಕೂಡ ಕಾರ್ತಿಕ್ ಅವರ ಜೊತೆಗೆ ಮೂವ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯದಲ್ಲೇ ಈ ಜೋಡಿ ಮದುವೆ ಕೂಡ ಆಗಲಿದೆ. ಇವರಿಬ್ರು ಲವ್ ಮಾಡ್ತಾ ಇರೋದು ಇವರ ಆಪ್ತ ವಲಯಕ್ಕೂ ಕೂಡ ಗೊತ್ತಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆದರೆ ರಾಶಿಕಾಗೆ ಇದ್ಯಾವುದನ್ನು ಕೂಡ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಮೊದಲು ಪ್ರೀತಿಸಿದ್ದು ರಾಶಿಕಾರನ್ನೇ. ಆದರೆ ರಾಶಿಕಾ ಯಾವಾಗ ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಎಲ್ಲರ ಜೊತೆಗೆ ಕ್ಲೋಸ್ ಆಗಿರೋದು ಅಥವಾ ತನ್ನನ್ನೇ ಸೈಡ್ಲೈನ್ ಮಾಡ್ತಾ ಇರೋದನ್ನು ನೋಡಿದ್ರು, ಅವತ್ತಿನಿಂದ ಕಾರ್ತಿಕ್ ಜೊತೆಗೆ ಮಾತು ಆಡ್ತಾ ಇಲ್ಲ, ಬ್ರೇಕಪ್ಪು ಮಾಡ್ಕೊಂಡಿದ್ದಾರೆ. ಎಷ್ಟೋ ವರ್ಷಗಳ ಕಾಲದ ಲವ್ವನ್ನು ಬ್ರೇಕಪ್ ಮಾಡ್ಕೊಂಡಿದ್ದಾರೆ. ಆದರೆ ಇದನ್ನು ಹಾಗೆ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾರ್ತಿಕ್ ಮಾಡಿದ್ದನ್ನೇ ತಾನು ಅದೇ ವೇದಿಕೆಯಲ್ಲಿ ಮಾಡಿ ಹಠ ತೀರಿಸ್ಕೊಳ್ಬೇಕು ಅಂತ ಸೂರಜ್ ಹಿಂದೆ ಬಿದ್ದಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಪ್ರೀತಿಯಲ್ಲಿ ಇದೆಲ್ಲವೂ ಕಾಮನ್. ತುಂಬ ಪೊಸೆಸಿವ್ ಆಗಿದ್ದಾಗ ಅಥವಾ ಬ್ರೇಕಪ್ ಆದಾಗ ದ್ವೇಷಿಸಬೇಕು ಅಥವಾ ಅವರು ಕೂಡ ನಮ್ಮಂತೆ ನೋವನ್ನು ಅನುಭವಿಸ್ಬೇಕು, ಅವ್ರಿಗಿಂತ ಚೆನ್ನಾಗಿರೋರನ್ನ ಪಠಾಯಿಸ್ಕೊಳ್ಬೇಕು ಅಥವಾ ಅವ್ರಿಗಿಂತ ಚೆನ್ನಾಗಿ ಬೇರೆಯವ್ರ ಜೊತೆಗೆ ನಾವು ಬದುಕಬೇಕು, ಈ ಥರದ ಆಸೆಗಳನ್ನು ಇಟ್ಕೊಳ್ತಾರೆ. ರಾಶಿಕಾ ಮತ್ತು ಕಾರ್ತಿಕ್ ಮಹೇಶ್ ವಿಚಾರದಲ್ಲಿ ಇದೇ ಆಗ್ತಾ ಇರೋದು ನಿಜವಾಗ್ಲೂ ಕೂಡ ಆಶ್ಚರ್ಯ ಅನಿಸ್ತಿದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕೂಡ, ನಿಮಗೂ ಈ ಡೌಟ್ ಬಂದಿತ್ತಾ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.